ಹಿಂದೆ ಬ್ರಿಟಿಷರ ಕಾಲದಲ್ಲಿ ಬಂದ್ ಮಾಡಿದ್ರೆ ಸರ್ಕಾರಗಳಿಗೆ ನಷ್ಟ ಆಗ್ತಾ ಇತ್ತು. ಈಗ ಸರ್ಕಾರಕ್ಕೆ ನಷ್ಟ ಆದರೆ ಪ್ರಜೆಗಳಿಂದ ಪ್ರಜಾಪ್ರಭುತ್ವ ಇರೋದ್ರಿಂದಾಗಿ ನಮಗೆ ಜನಸಾಮಾನ್ಯರಿಗೆ ನಷ್ಟ ಆಗ್ತದೆ. ಬಂದ್ ಯಾಕೆ ಅಂತ? ಇಲ್ಲ, ಯಾವತ್ತೂ ಏನೂ ನಷ್ಟ ಆಗಿಲ್ಲ, ಏನೇನೂ ನಷ್ಟ ಆಗಿಲ್ಲ. ಬಂದ್ ಮಾಡೋದ್ರಿಂದ ರಾಜ್ಯಕ್ಕೆ ಶಕ್ತಿ ಬರುತ್ತೆ, ಇಡೀ ನಾಡು ಕಣ್ತೆರಿತಾರೆ. ಪಾರ್ಲಿಮೆಂಟ್ ಕರ್ನಾಟಕದ ಬಂದಾಗಿದೆ, ಅವ್ರ ಗಮನಕ್ಕೆ ಬರುತ್ತೆ, ಕೇಂದ್ರದ ಮಂತ್ರಿಗಳ ಗಮನಕ್ಕೆ ಬರುತ್ತೆ, ಇಡೀ ಸ್ವಲ್ಪ ಹೆಚ್ಚು ಕಡಿಮೆ ವಿಶ್ವದ ಗಮನಕ್ಕೆ ಬರುತ್ತೆ. ಕರ್ನಾಟಕ ಬಂದ್ ಯಾರಿಗೂ ಏನೂ ಆಗಿಲ್ಲ. ಈಗಾಗಲೇ 2,000 ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಟ್ಟಿದ್ದಾರೆ. ಇದಲ್ಲದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಬಂದ್, ಇದಲ್ಲದೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಿನಿಮಾಗಳು ಬಂದ್, ಜಯಮಾಲ ಸಂಪೂರ್ಣವಾಗಿ ಹೇಳಿದ್ದಾರೆ. ಈ ಥರ ನಿರಂತರ ಹೋಟೆಲ್ ಮಾಲೀಕರು ಬಂದ್ಗೆ ಅಗಾಧವಾದಂಥ ಬೆಂಬಲ ಬಂದಿದೆ. ಈಗ ಡಿ ಕೆ ಶಿವಕುಮಾರ್ ಹೇಳುವಂಥದ್ದು, ಈಗಾಗಲೇ ಜಲಾಶಯಗಳು ತುಂಬ್ತಾ ಇದ್ದಾವೆ, ಅದನ್ನ ಇಟ್ಕೊಳ್ಳೋಕ್ಕಾಗಲ್ಲ, ಬಿಟ್ಟಿದ್ದೇವೆ, ಹೋರಾಟಗಾರರು ಜಲಾಶಯದ ಬಳಿ ಹೋಗಬೇಡಿ, ಜಲಾಶಯದ ನೀರಲ್ಲಿ ಕೊಚ್ಚಿ ಹೋಗ್ತೀರಾ ಅಂತ. ಅದೊಂಥರ ವ್ಯಂಗ್ಯ. ನನ್ನ ಮುಂದೆ ನೀವ್ಯಾರು? ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಯಾಕೆ ನಿಮ್ಮ ಚಳುವಳಿ? ನೀವೇನಾರ ಚಳುವಳಿ ಮಾಡಿದ್ರೆ ಕೊಚ್ಕೊಂಡು ಹೋಗ್ತೀರಿ, ಅದು ಅವ್ರ ಭಾಷೆ. ನಾನು ಅದನ್ನು ಆ ಭಾಷೆಗೆ ಉತ್ತರ ಕೊಡೋಕ್ಕೆ ಬೇಕಾದಷ್ಟಿದೆ, ಆ ಮಾತನಾಡೋಕ್ಕೆ ಹೋಗೋದಿಲ್ಲ. ನಾನು ಬಹಳ ಅತ್ಯಂತ 67ರಿಂದ ನಾನು ಶಾಸಕನಾಗಿದ್ದೇನೆ, ಹೋರಾಟ ಮಾಡಿದ್ದೇನೆ. ಇಡೀ ಕರ್ನಾಟಕ ಇತಿಹಾಸದಲ್ಲಿ ಯಾರಾದರೂ ನನ್ನ ಅರ್ಧ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ತೋರಿಸಿದ್ರೆ ಶರಣಾಗ್ತೀನಿ. ನಾನು ಡಿ ಕೆ ಶಿವಕುಮಾರ್ ಅವರು ಮನವಿ ಮಾಡಿರುವಂಥದ್ದು, ಜಲಾಶಯಗಳು ತುಂಬ್ತಾ ಇದೆ. ನಾನು ಶಿವಕುಮಾರ್ ಅವರಿಗೆ ಮನವಿ ಮಾಡ್ತೀನಿ, ನೀವು ಬಂದಿಗೆ ಸಪೋರ್ಟ್ ಮಾಡಿ, ಭಾಳ ಒಳ್ಳೆಯದು. ನೀವು ಬರ್ತೀವಿ ಅಂತಂದರೆ ನಿಮ್ಮನ್ನು ವಿಳ್ಯದಲ್ಲಿದೆ ಹಾರ ಹಾಕಿ ಕರಿತೀವಿ, ಬರಲಿ. ಇಲ್ಲ, JCB ತರೋಕ್ಕಾಗಲ್ಲ. ನಾವು ಒಂದು ಬುಟ್ಟಿಲಿ ವಿಳ್ಯದೆಲೆ ಆಮೇಲೆ ಹೂವು ಹಾಕಿ ಕರಿತೀವಿ, ಬರಲಿ, ನಮ್ಮದೇನಿಲ್ಲ. ಕೆ ನಿಮ್ಗೆ ಹೇಳೋದಾದ್ರೆ ಇಡೀ ಕರ್ನಾಟಕದಲ್ಲೇ ನನಗೂ ಕೆ ಬಹಳ ಹಳೆಯ ಸ್ನೇಹ. ಅವ್ರು ಏನೋ ಮರಗಿರ್ತ್ಬಿಟ್ಟಿದ್ದಾರೇನೋ ಗೊತ್ತಿಲ್ಲ. ಈ ಮುಖ್ಯಮಂತ್ರಿ ಆದಮೇಲೆ ಏನು ಎತ್ತ ಅಂತ ಅಂದ್ಬಿಟ್ಟು ಮರೆದ್ಬಿಟ್ಟಿರ್ಬೋದು, ಇರಲಿ. ಅದಾಗಿ ಅವ್ರು ಬಂದರೆ ಈ ಮೂಲಕ ನಾನು ಅವ್ರನ್ನ ಅತ್ಯಂತ ಕಳಕಳಿನ ಮನವಿ ಮಾಡ್ತೀನಿ. ಬಂದು ಶಾಂತವಾಗಿ ಶಾಂತಪುರತೈತೆ ಟೌನ್ ಹಾಲ್ ಹತ್ರ ಇರ್ಬೋದು, ನೀವು ಹೇಳದ ಕಡೆ ವಿಧಾನಸೌಧ ಇರ್ಬೋದು, ಹೇಳದ ಕಡೆ ಬನ್ನಿ, ನಿಮ್ಗೆ ಹಾರ ಹಾಕ್ತೀವಿ, ಸ್ವಾಗತಿಸ್ತೀವಿ, ಬಂದ್ಗೆ ಬೆಂಬಲ ಕೊಡಬೇಕು ಅಂತೇಳಿ ಕಳಕಳಿಯಿಂದ ಮನವಿ ಮಾಡಿ. ಇದು ವಾಟಾಳ್ ನಾಗರಾಜ್ ಅವರ ಸ್ಪಷ್ಟವಾದಂಥ ಮಾತುಗಳು. ಯಾವುದೇ ಕಾರಣಕ್ಕೂ ಬಂದಿಂದ ಹಿಂದೆ ಸರಿಯೋದಿಲ್ಲ. ಸಮಗ್ರ ಕರ್ನಾಟಕದ ಅಭಿವೃದ್ಧಿಗಾಗಿ ಬಂದ್ ಮಾಡ್ತಾ ಇರುವಂಥದ್ದು, ಕಾವೇರಿ ನದಿಗಾಗಿ ಬಂದ್ ಮಾಡ್ತಾ ಇರುವಂಥದ್ದು. ಹೀಗಾಗಿ ಬಂದಿಂದ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅನ್ನೋ ಸ್ಪಷ್ಟವಾದ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.